ಕೇವಲ 3 ದಿನ ಮಾತ್ರ ಬಹಿರಂಗ ಪ್ರಚಾರಕ್ಕೆ ಯಾವ ಥರ ನಡೀತಾ ಇರುತ್ತೆ ತಂಗಿ ಅಕ್ಕ ಅವ್ರದ್ದು? ಈಗಾಗಲೇ 1.5 ತಿಂಗಳಿಂದ ಅಂದರೆ ಟಿಕೆಟ್ ಘೋಷಣೆ ಆದ ತಕ್ಷಣ ಪ್ರಿಯಾಂಕಕ್ಕ ಜಾರಕಿಹೊಳಿ ಆಗಿರ್ಬೋದು, ತಂದೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ನಾವು ಮತ್ತು ಎಲ್ಲ ಚಿಕ್ಕೋಡಿ ಮತಕ್ಷೇತ್ರದ ಮುಖಂಡರಾಗಿರ್ಬೋದು, ಕಾರ್ಯಕರ್ತರು ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ಮೀಟಿಂಗ್ಗಳನ್ನು ಮಾಡೋ ಮುಖಾಂತರ, ಪ್ರಚಾರ ಮಾಡೋ ಮುಖಾಂತರ ನೇರವಾಗಿ ಜನರಿಗೆ ಭೇಟಿಯಾಗಿ ಮತಯಾಚನೆ ಮಾಡುವಂಥ ಒಂದು ಪ್ರಕ್ರಿಯೆ ಈಗಾಗಲೇ 1.5 ತಿಂಗಳಿಂದ ಎಲ್ಲರೂ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಕಡೆ ಒಂದು ರ್ಯಾಲಿಗಳಾಗಿರ್ಬೋದು, ಪ್ರಚಾರ ಕಾರ್ಯಕ್ರಮ ಆಗಿರ್ಬೋದು ಯಶಸ್ವಿಯಾಗಿ ಆಗಿದ್ದಾವೆ. ಎಲ್ಲ ಕಡೆ ಜನರಿಂದ ಒಂದು ಉತ್ತಮವಾದಂಥ ರೆಸ್ಪಾನ್ಸ್ ಅವ್ರ ಕಡೆಯಿಂದ ಬರ್ತಾ ಇದೆ. ಅದಕ್ಕೆ ಅಲ್ಲೆಲ್ಲ ನೋಡಿದ್ರೆ ಕಾಂಗ್ರೆಸ್ ಪಕ್ಷ ಈ ಬಾರಿ ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಗೆಲ್ತದಂಥ ವಿಶ್ವಾಸವನ್ನು ಇಟ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಸರ್, ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತಾರೆ? ಈಗಾಗಲೇನು 5 ಭರವಸೆಗಳನ್ನು ಹೋದ ವರ್ಷ ಕೊಟ್ಟಿತ್ತು. 5 ಗ್ಯಾರಂಟಿಗಳನ್ನು ಇವತ್ತು ಅನುಷ್ಠಾನದಲ್ಲಿದ್ದಾವೆ. ಅದಕ್ಕೆ 5 ಗ್ಯಾರಂಟಿಗಳ ಮುಖಾಂತರ ಸಾಕಷ್ಟು ಸಾರ್ವಜನಿಕರಿಗೆ ಅನುಕೂಲವಾಗಿದೆ. ಅವರ ಜೀವನದಲ್ಲದು ದಿನನಿತ್ಯ ಜೀವನದಲ್ಲಿ ಉಪಯೋಗವಾಗುವಂಥ ಗ್ಯಾರಂಟಿಗಳನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಅದಕ್ಕೆ ನಾವು ಎಲ್ಲ ಕಡೆ ಪ್ರಚಾರ ಮಾಡಿದಾಗ ಗ್ಯಾರಂಟಿ ಕಾರ್ಡ ನಮ್ಮ ಕಾರ್ಯಕರ್ತರ ಮನೆ ಮನೆಗೆ ಮುಟ್ಟಿಸುವಾಗ ಕೂಡ ಜನರು ಆ ಗ್ಯಾರಂಟಿಗಳನ್ನು ನೆನೆಸುವಂಥ ಕಾರ್ಯ ಅವ್ರು ಮಾಡ್ತಿದ್ದಾರೆ. ನಮಗೆ ಅನುಕೂಲವಾಗಿದೆ ಅಂತ ಜನರೇ ಒಂದು ಮಹಿಳೆಯರು ಕೂಡ ವಿಶೇಷವಾಗಿ ಅವರು ಕೂಡ ಹೇಳ್ತಿದ್ದಾರೆ. ಗ್ಯಾರಂಟಿಗಳಿಂದ ನಮಗೆ ಉಪಯೋಗ ಆಗಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಅದಕ್ಕಿನ್ನೂ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಬಂತಂದರೆ ಏನು ಪ್ರಣಾಳಿಕೆಯಲ್ಲಿ ಗ್ಯಾರಂಟಿಗಳನ್ನು ಬಿಡುಗಡೆ ಮಾಡಿದೆ. ಅದಕ್ಕೆ ಅದರಿಂದ ಕೂಡ ಸಾರ್ವಜನಿಕರಿಗೆ, ರೈತರಿಗೆ, ಬಡವರಿಗೆ, ಸಾಕಷ್ಟು ಜನರಿಗೆ ಒಂದು ಅನುಕೂಲವಾಗುವಂಥ ನಿಟ್ಟಲ್ಲಿ ಅವರ ಪ್ಲ್ಯಾನನ್ನು ಮಾಡಿದ್ದಾರೆ. ಅದಕ್ಕೆ ಅದರಿಂದ ಕೂಡ ಸಾಕಷ್ಟು ಕಾಂಗ್ರೆಸ್ ಪಕ್ಷದ ಒಂದು ಇದ್ರ ಮ್ಯಾಗೆ ಜನರಿಗೆ ಭರವಸೆ ಇದೆ. ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಏನೇನು ಭರವಸೆಗಳನ್ನು ಕೊಟ್ಟಿದ್ದಾರೆ ಅದನ್ನ ಈಡೇರಿಸುವಂಥ ಅವರೆಲ್ಲ ಪ್ರಯತ್ನ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತೀನಿ. ಸರ್, ಕೊನೆಯದಾಗಿ ಈ ಕ್ಷೇತ್ರದ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಿ? ಬರುವಂಥ ಮೇ 7ಕ್ಕೆ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಪ್ರಿಯಾಂಕಕ್ಕ ಜಾರಕಿಹೊಳಿಗೆ ತಮ್ಮ ಮೂಲವಾದ ಮತವನ್ನು ನೀಡಿರಿ. ಸಾಕಷ್ಟು ಅವರು ಸಮಾಜ ಸೇವೆ ಆಗಿರ್ಬೋದು, ವಿದ್ಯಾವಂತಿದ್ದಾರೆ. ಬರುವಂಥ 5 ವರ್ಷಗಳಲ್ಲಿ ಚಿಕ್ಕೋಡಿ ಮತಕ್ಷೇತ್ರದ ಒಂದು ಸಮಗ್ರ ಅಭಿವೃದ್ಧಿ ಸಲುವಾಗಿ, ಜನರ ಸೇವೆ ಮಾಡೋ ಸಲುವಾಗಿ ಮತ್ತು ಅವರ ಜನರ ಸಮಸ್ಯೆಗೆ ಸ್ಪಂದನೆ ಮಾಡಿ ಅವರಿಗೆ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಅವರು ಕೆಲಸ ಕಾರ್ಯವನ್ನು ಮಾಡುವಂಥ ಒಂದು ಆಸಕ್ತಿ ಹೊಂದಿದ್ದಾರೆ. ಮತ್ತು ಡೆಲ್ಲಿ ಪಾರ್ಲಿಮೆಂಟಲ್ಲಿ ಚಿಕ್ಕೋಡಿ ಮತಕ್ಷೇತ್ರದ ಧ್ವನಿಯಾಗಿ ಒಂದು ನಮ್ಮ ಸಮಸ್ಯೆಗಳು ಎತ್ತಲಿಕ್ಕೆ ಒಬ್ಬರು ಪ್ರಬಲವಂಥ ನಾಯಕರು ಬೇಕಾಗ್ತಾರೆ. ಅದಕ್ಕೆ ಪ್ರಿಯಾಂಕಕ್ಕ ಅವರು ಒಂದು ಸೂಕ್ತವಾದಂಥ ಅಭ್ಯರ್ಥಿ ಇದ್ದಾರೆ. ಅದನ್ನೆಲ್ಲ ನೋಡಿ ಕಾಂಗ್ರೆಸ್ ಪಕ್ಷದವರು ಆ ತೀರ್ಮಾನವನ್ನು ತೊಗೊಂಡಿದ್ದಾರೆ. ಅದಕ್ಕೆ ತಾವೆಲ್ಲರೂ ಅವರಿಗೆ ನಮ್ಮ ಅಮೂಲ್ಯವಾದ ಮತವನ್ನು ನೀಡುವ ಮುಖಾಂತರ ಅವರಿಗೆ ಆಶೀರ್ವಾದ ಮಾಡಿ ತಮ್ಮ ಸೇವೆ ಸಲುವಾಗಿ ಅವರು ಸದಾ ಕೆಲಸ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಇಲ್ಲ, ಅದರಿಂದಲ್ಲ. ಯಾಕಂದರೆ ಒಂದು ಚುನಾವಣೆ ಇದೆ ಅಂದರೆ ಎಲ್ಲ ಪಕ್ಷದವರು ಸಹಜವಾಗಿ ಅವ್ರವ್ರ ನಾಯಕರನ್ನು ಕರೆಸಿ ಪ್ರಚಾರ ಕಾರ್ಯವನ್ನು ಮಾಡ್ಕೋತ ಬರ್ತಾರೆ. ಈಗಾಗಲೇ ನಮ್ಮ ಪಕ್ಷದಿಂದ ಈಗಾಗಲೇ ಸಿದ್ದರಾಮಯ್ಯ ಸಾಹೇಬರು, ಚೀಫ್ ಮಿನಿಸ್ಟರ್ ಅವರೆಲ್ಲ ಉಗಾರದಲ್ಲಿ ಮೊನ್ನೆ ಬೃಹತ್ವಾದಂಥ ಒಂದು ಸಮಾವೇಶ ಮಾಡಿದರು. ಎಲ್ಲ ಜನರ ಉದ್ದೇಶ ಮಾತಾಡಿದ್ರು. ಈಗ ಮತ್ತೊಮ್ಮೆ 4ನೇ ತಾರೀಕು ಸಾಯಂಕಾಲ ಮತ್ತೆ ಸಿದ್ದರಾಮಯ್ಯ ಸಾಹೇಬರು ಚಿಕ್ಕೋಡಿಯಲ್ಲಿ ಇನ್ನೊಂದು ಸಮಾವೇಶ ಮಾಡಲಿದ್ದಾರೆ. ಅದಕ್ಕೆ ಅದರಿಂದ ಕೂಡ ನಮಗೆ ಕೂಡ ಸಾಕಷ್ಟು ಲಾಭ ಆಗ್ತದೆ. ಪ್ರಿಯಾಂಕಕ್ಕ ಅವ್ರ ಪರವಾಗಿ ಅವರು ಪ್ರಚಾರ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಅದರಿಂದ ಕೂಡ ನಮ್ಗೆ ಸಾಕಷ್ಟು ಲಾಭ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಅದು ಈಗ ಹೇಳಕ್ಕೆ ಬರಂಗ ನೋಡಿ, ಇನ್ನೊಂದು 2 ದಿವಸದಲ್ಲಿ ತೀರ್ಮಾನ ಮಾಡ್ತೇವೆ. ನೋಡಿ, ನಾವು ನಮ್ಮ ಕಡೆಯಿಂದ ನಾವು ಪ್ರಾಮಾಣಿಕವಾಗಿ ಎಲ್ಲ ಸಾಧ್ಯದಷ್ಟು ಲೀಡ್ ಕೊಡಿಸ್ಬೇಕೆ, ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಬರ್ಬೇಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಎಷ್ಟು ಒಂದು ಜನರು ಯಾವ ರೀತಿ ತೀರ್ಪನ್ನು ಕೊಡ್ತಾರೆ, ಯಾಕಂದರೆ ಅಂತಿಮವಾಗಿ ಜನರು ಒಂದು ಆಶೀರ್ವಾದ ಯಾವ ರೀತಿ ಮಾಡ್ತಾರಂತ ನಾವು ಜೂನ್ 4ವರೆಗೆ ಅದು ಗೊತ್ತಾಗುತ್ತೆ. ಅದಕ್ಕೆ ಅಲ್ಲಿವರೆಗೂ ನಾವು ಕಾಯ್ದು